ಆತ್ಮೀಯ ಸ್ನೇಹಿತರೆ, TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇವತ್ತು ದಿನಾಂಕ 22/11/2020 ನಡೆದಿರತಕ್ಕಂತಹ ವಿಶೇಷ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ KSRP ಮತ್ತು PC ಒಂದು ಎಕ್ಸಾಮ್ ನಡೀತು. ಆ ಒಂದು ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನಿಲ್ಲಿ ಬಿಡಿಸುವಂಥ ಪ್ರಯತ್ನ ನಡೆಸ್ತಾ ಇದ್ದೀನಿ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದು ನಿಮ್ಮ ಮುಂದಿನ ಪರೀಕ್ಷೆಯ ತಯಾರಿಗೆ ಸಾಕಷ್ಟು ನಿಮಗೊಂದು ಮಾರ್ಗದರ್ಶನ ಕೊಡುತ್ತೆ. ಉತ್ತಮವಾದ ಪ್ರಶ್ನೆಗಳನ್ನು ಇದು ಒಳಗೊಂಡಿದೆ. ಯಾರೆಲ್ಲ ಪರೀಕ್ಷೆ ಬರೆದಿದ್ದೀರಿ ಹಾಗೂ ಮುಂದಿನ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ದೀರಿ ಅವರಿಗೆ ಕಂಪ್ಲೀಟ್ ಆಗಿ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸೊ ಪ್ರಶ್ನೆಗಳನ್ನು ನೋಡಿ ಆನ್ಸರ್ ಮಾಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ ಈ ಥರ ಇದೆ: ಯಾವ ಭಾರತೀಯ ಬಂದರು ಟ್ರಸ್ಟನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಟ್ರಸ್ಟ್ ಎಂದು ಮರುನಾಮಕರಣ ಮಾಡಲಾಗಿದೆ? ಸೊ ಈ ಪ್ರಶ್ನೆಯಲ್ಲೇ ಅರ್ಥ ಇದೆ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಬೇಸಿಕಲಿ ಕೋಲ್ಕತ್ತಾದಲ್ಲಿ ಹುಟ್ಟಿದ್ರು, ಅದಕ್ಕಾಗಿ ಆ ಒಂದು ಹೆಸರನ್ನು ಅಲ್ಲಿ ಮರುನಾಮಕರಣ ಮಾಡಲಾಗಿದೆ. ಸೊ ಕೋಲ್ಕತ್ತಾ ಪೋರ್ಟ್ ಟ್ರಸ್ಟ್ ಅಂತ ಹೇಳಿ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1. ಹಾಗೆ ಪ್ರಶ್ನೆ 2, ನಿಮಗೆಲ್ಲ ಗೊತ್ತಿರುವಂಥ ನವಿಲು ತೀರ್ಥ ಬಳಿ ಯಾವ ನದಿಗೆ ಅಣೆಕಟ್ಟನ್ನು ಕಟ್ಟಲಾಗಿದೆ? ಸೊ ನವಿಲು ತೀರ್ಥ ಡ್ಯಾಮು ಇದು ಬಂದು ಮಲಪ್ರಭಾ ನದಿಗೆ ಕಟ್ಟಲಾಗಿದೆ. ಸೊ ಮಲಪ್ರಭಾ ನದಿಗೆ ನವಿಲು ತೀರ್ಥ ಅಣೆಕಟ್ಟನ್ನು ಕಟ್ಟಿದ್ದಾರೆ. ಮುಂದಿನ ಪ್ರಶ್ನೆ: ಮಾದಕ ದ್ರವ್ಯ ಮತ್ತು ಅಕ್ರಮ ಕಳ್ಳ ಸಾಗಾಣಿಕೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂಥೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 26ನೇ ಜೂನ್ 20ನೇ ತಾರೀಕು ಒಂದು ಅಂತಾರಾಷ್ಟ್ರೀಯ ದಿನ, ಅಂದರೆ ಯಾವುದು, ಮಾದಕ ದ್ರವ್ಯ ಮತ್ತು ಅಕ್ರಮ ಕಳ್ಳ ಸಾಗಾಣಿಕೆ ವಿರುದ್ಧದ ಅಂತಾರಾಷ್ಟ್ರೀಯ ದಿನವನ್ನಾಗಿ ನಾವು ಆಚರಣೆ ಮಾಡ್ತೇವೆ. ಸೊ ನೆಕ್ಸ್ಟ್ ಕ್ವಶನ್: ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿದೆ, ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ SM ಕೃಷ್ಣರವರು. ಸೊ ನಾವು ಅವಾಗ ಇನ್ನು ಓದ್ತಾ ಇದ್ವಿ ಹೈಸ್ಕೂಲಲ್ಲಿ. ಮಂಡಗದ್ದೆ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ಸೊ ನೋಡಿ, ಈ ಪ್ರಶ್ನೆ ನೀವೆಲ್ಲ ಟೂರ್ ಮಾಡಿರ್ಬೋದು. ಈಗ ಜನರಲಾಗಿ ನೆನಪಿಟ್ಕೊಳ್ಬೇಕು, ಆವಾಗ ನಮಗೆ ಏನಾಗುತ್ತೆ, ಚೆನ್ನಾಗಿ ನೆನಪಿರುತ್ತೆ. ಶಿವಮೊಗ್ಗ ಆಗಿದ ತಕ್ಷಣವೇ ನಮ್ಮ ಬಸ್ಸು ಮಂಡಗದ್ದೆ ಪಕ್ಷಿಧಾಮಕ್ಕೆ ಹೋಯಿತು. ಅಲ್ಲಿಂದ ಕವಿಶೈಲ, ಕುವೆಂಪು ಅವರ ತೀರ್ಥಹಳ್ಳಿ ಎಲ್ಲ ನೋಡಿದ್ವಿ ನಾವು. ಸೊ ಶಿವಮೊಗ್ಗ ಸರಿಯಾದ ಉತ್ತರ. ಇಂಗಳದಾಳು ತಾಮ್ರದ ಗಣಿ ನಮ್ಮ ಜಿಲ್ಲೆ ಚಿತ್ರದುರ್ಗ. ಸೊ ನಾವು ಚಿತ್ರದುರ್ಗ ಎಂಟ್ರಿ ಕೊಡುವಾಗ ಅಲ್ಲೇ ನೋಡ್ತೀವಿ, ಹಟ್ಟಿ ಚಿನ್ನದ ಗಣಿ ಅವರ ಒಂದು ಪ್ರಾಜೆಕ್ಟ್ ಅದು ಇಂಗಳದಾಳಿದೆ. ಹಾಗಾಗಿ ಚಿತ್ರದುರ್ಗ ಅಂತ ನೀವು ನೇರವಾಗಿ ಹಾಕ್ಬೋದು. ಸೊ ನೆಕ್ಸ್ಟು, ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಳ್ಳುವಂಥ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಕರ್ನಾಟಕದ ಪಂಜಾಬ್ ಅಥವಾ ಪಂಜಾಬ್ ಆಫ್ ಕರ್ನಾಟಕ ಅಂತ ನಾವು ಯಾವ ಜಿಲ್ಲೆಯನ್ನು ಕರಿತೀವಿ? ವಿಜಯಪುರ ಅಥವಾ ಬಿಜಾಪುರವನ್ನು ಕರಿತೀವಿ. ಆಪ್ಷನ್ 4 ಸರಿಯಾದ ಉತ್ತರ. ಹಾಗೆ ಒಂದು ಹಾರ್ಸ್ ಪವರ್ ಎಷ್ಟು ವ್ಯಾಟ್ಗಳಿಗೆ ಸಮ ಅಂತ ಇದೆ ಪ್ರಶ್ನೆ. ಹಾರ್ಸ್ ಪವರ್ ಅಂತಕ್ಕಂಥದ್ದು ಎಷ್ಟು ವ್ಯಾಟಿಗೆ ಸಮ? 746 ವ್ಯಾಟ್ಗೆ ಸಮ. ಸೊ ನೆನಪಿಟ್ಕೊಳ್ಳಿ, ಆಪ್ಷನ್ ಡಿ ಇದು ಒಂದು ಹಾರ್ಸ್ ಪವರ್ ಅಂಥೇಳಿ ಕರಿತೀವಿ. ಇನ್ನು ಕರ್ನಾಟಕದ ಕೇಸರಿ ಎಂದು ಹೆಸರಾದ ಸ್ವತಂತ್ರ ಹೋರಾಟಗಾರ ಯಾರು ಅಂತ ಕೇಳಿದ್ದಾರೆ. ಸೊ ಕರ್ನಾಟಕದ ಕೇಸರಿ ಯಾರು ಅಂತ ಹೇಳಿದರೆ ಗಂಗಾಧರ್ ರಾವ್ ದೇಶಪಾಂಡೆ ಅವ್ರನ್ನ ಕರ್ನಾಟಕದ ಕೇಸರಿ ಅಂಥೇಳಿ ನಾವು ಕರಿತೀವಿ. ಹಾಗೆ ಮುಂದಿನ ಪ್ರಶ್ನೆ ಸಂಖ್ಯೆ 10 ಇದೆ: ತಲೆದಂಡ ಎಂಬ ನಾಟಕದ ಕರ್ತೃ ಯಾರು? ಹೂ ಇಸ್ ದ ಆಥರ್ ಆಫ್ ಡ್ರಾಮಾ ತಲೆದಂಡ ಅಂತ ಹೇಳಿ ಕೇಳಿದ್ದಾರೆ. ಸೊ ತಲೆದಂಡ ಅಂತಕ್ಕಂಥ ನಾಟಕವನ್ನು ಬರೆದಿರ್ತಕ್ಕಂಥವರು ಪ್ರಸಿದ್ಧ ನಾಟಕಕರ್ತರು ಇವರು ಗಿರೀಶ್ ಕಾರ್ನಾಡ್ ಅವರು. ಈ ಕೆಳಗಿನವುಗಳಲ್ಲಿ ಅತಿ ಹಗುರವಾದ ಅನಿಲ. ಸೊ ಸೈನ್ಸ್ ರಿಲೇಟೆಡ್ ಕ್ವಶನ್ ಇದೆ, ಅದಕ್ಕೆ ಸೈನ್ಸ್ ಅಂದರೆ TM ಲರ್ನಿಂಗ್ ಸೆಂಟರ್ ಮ್ಯಾಥ್ಸು ಸೈನ್ಸಿಗೆ ನೀವು ನೋಡ್ಬೋದು. ಹಾಗಂತ ಸೋಷಿಯಲ್ ಸೈನ್ಸ್ ಸ್ವಲ್ಪ ಕಡಿಮೆ ಇರ್ಬೋದು, ಬಟ್ ನಿಮಗೆ ಸೈನ್ಸ್ಗೆ ಸಂಬಂಧಪಟ್ಟಂತೆ ನಾನು ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಇದು ಈಸಿ ಗೊತ್ತು ನಿಮಗೆ. ಜಲಜನಕ ಅದನ್ನು ಬಿಟ್ಟರೆ ಹೀಲಿಯಂ ಎಲ್ಲದಕ್ಕಿಂತ ಹಗುರ, ಬಟ್ ಜಲಜನಕ ಆಪ್ಷನಲ್ಲಿ ಇಲ್ಲ, ಹಾಗಾಗಿ ಜಲಜನಕ ಸರಿಯಾದ ಉತ್ತರ ಆಗತ್ತೆ. ಇನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಅಂತ ಕೇಳಿದ್ದಾರೆ. ಇದು ಬೇಸಿಕ್ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಇದೆ. ವರ್ಡ್ ಡಾಕ್ಯುಮೆಂಟ್ ಇದು ಸರಿ ಇದೆ. DOC ಡಾಕ್ಯುಮೆಂಟ್ ಇದಕ್ಕೆ ಸಂಬಂಧಪಟ್ಟಂತೆ ಲೇಬಲಿಂಗ್ ಇದು ಕರೆಕ್ಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇರುವಂಥದ್ದು ಧ್ವನಿ MP3 ನಾವು ಕೇಳ್ತೀವಲ್ಲ, MP3 ಸಾಂಗ್ ಅಂತ, ಅದು ಕರೆಕ್ಟ್ ಇದೆ. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ PPTX ಅಂತ ಇದೆ, ದಿಸ್ ಈಸ್ ಆಲ್ಸೋ ಕರೆಕ್ಟ್. ಬಟ್ ಎಕ್ಸೆಲ್ಗೆ ಏನಿರುತ್ತೆ ಅಂತ ನೋಡೋದಾದರೆ ನಿಮಗೆ XLS ಅಂತ ಇರುತ್ತೆ, ಓಕೆನಾ? ಬಟ್ ಇಲ್ಲಿ .XL ಅಂತ ಅಷ್ಟೇ ಇದೆ. ಸೊ ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಎಲ್ಲರೂ ಎಕ್ಸೆಲ್ ಅಂದ್ಕೊಂಡು ಅದು ಸರಿ ಇದೆ ಅಂತ ಅಂದ್ಕೊಂಡ್ಬಿಡ್ತೀರಾ, ಆದರೆ ಆಪ್ಷನ್ ಡಿನೇ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಶುಷ್ಕ ಮಂಜುಗಡ್ಡೆ ಸೈನ್ಸ್ ರಿಲೇಟೆಡ್ ಕ್ವಶನ್ನು.
ಅವಾಗವಾಗ ಹಾಗೆ ಏನದು ಘನ ಇಂಗಾಲದ ಡೈಆಕ್ಸೈಡ್ ಸಾಲಿಡ್ ಕಾರ್ಬನ್ ಡೈಆಕ್ಸೈಡನ್ನು ನಾವು ಶುಷ್ಕ ಮಂಜುಗಡ್ಡೆ ಅಂತ ಕರಿತೀವಿ. ಸೊ ಹೇಗೆ ಅಂದರೆ ನಮಗೆ ಇಷ್ಟವಾಗಿರುವಂಥ ಸಬ್ಜೆಕ್ಟು ಅಥವಾ ನಮ್ಮದೇ ಸಬ್ಜೆಕ್ಟು ನಮಗೆ ಗೊತ್ತಿರುವಂಥ ಪ್ರಶ್ನೆ ಕೇಳಿದ್ರು ಮೇಷ್ಟ್ರುಗಳು ಅಂದಾಗ ನಾವು ಹೇಗೆ ಉತ್ತರ ಹೇಳ್ತೀವಿ, ಎದ್ದು ನಿಂತ್ಕೊಂಡು ಸಾರ್ ನಾನು ಹೇಳ್ತೀನಿ ಅಂತೀವಲ್ಲ, ಹಾಗೆ ಸೈನ್ಸ್ ಬಂದ ತಕ್ಷಣ ನಮಗೊಂದು ಸ್ವಲ್ಪ ಖುಷಿ ಅನಿಸುತ್ತೆ. ಇರಲಿ, ಈಗ ನೀವು ಸೋಷಿಯಲ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಿಮಗೂ ಕೂಡ ಸೋಷಿಯಲ್ ತುಂಬ ಖುಷಿ ಕೊಡುತ್ತೆ ಅಂತೀನಿ. 9ನೇ ಅನುಸೂಚಿ ನೀವು ಓದಿದರೆ 9th ಶೆಡ್ಯೂಲ್ ಆಫ್ ಕಾನ್ಸ್ಟಿಟ್ಯೂಷನ್ ಈಸ್ ರಿಲೇಟೆಡ್ ಟು ಏನಕ್ಕೆ ಸಂಬಂಧಪಡುತ್ತೆ ಅಂತ ಕೇಳಿದ್ದಾರೆ. ಸೊ ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು ಭೂ ಸುಧಾರಣೆ. ಎಸ್, ಆಪ್ಷನ್ ಬಿ ಸರಿಯಾದ ಉತ್ತರ. ಹಾಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಅಂತ ಕೇಳಿದ್ದಾರೆ. ಸೊ ಸರಿ ಇರೋದು ಯಾವ್ದು ನೋಡೋಣ. ಮತ್ಸ್ಯೋದ್ಯಮ ಅಂದರೆ ನೀಲಿ ಕ್ರಾಂತಿ, ಎಸ್ ಬ್ಲೂ ರೆವಲ್ಯೂಷನ್, ಫಿಶರಿ ಅಂತ ಕರಿತೀವಿ. ಕಪ್ಪು ಕ್ರಾಂತಿ ಕಲ್ಲಿದ್ದಲು, ಗೊತ್ತಾಗ್ಬಿಡುತ್ತೆ ನಮಗೆ. ಇನ್ನು ಹಸಿರು ಕ್ರಾಂತಿ ಕೃಷಿ ಕರೆಕ್ಟ್ ಇದೆ. ಬಟ್ ಈ ಹಳದಿ ಕ್ರಾಂತಿ ಅಂದರೆ ಏನು? ಹಳದಿ ಕ್ರಾಂತಿ ಅಂದರೆ ಬಂದು ಅದು ಆಯಿಲ್ಗೆ ಸಂಬಂಧಪಡುತ್ತೆ, ಅಂದರೆ ಎಣ್ಣೆ. ಸೊ ಮೊಟ್ಟೆ ಅಂತ ಕೊಟ್ಟಿದ್ದಾರೆ, ಅದು ತಪ್ಪು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಹಾಗೆ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿಲ್ಲ? ಸಂವಿಧಾನವನ್ನು ನೀವು ಓದಿದಿರಿ, ಹಾಗಾಗಿ ನಿಮಗಿದು ಕಷ್ಟ ಅನಿಸಲ್ಲ. ಯಾವುದು ಗಣರಾಜ್ಯ, ಭಾರತ ಒಂದು ಗಣರಾಜ್ಯ, ಜಾತ್ಯತೀತ ಮತ್ತು ನ್ಯಾಯ ಇವೆಲ್ಲ ಪದಗಳಿದ್ದಾವೆ, ಆದರೆ ಭ್ರಷ್ಟಾಚಾರ ರಹಿತ ಇಲ್ಲ. ಹಾಗಾಗಿ ಆಪ್ಷನ್ ಸಿನ ನೀವಿಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು. ಇನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕೊಟ್ಟಿದ್ದಾರೆ. ಸರಿ, ಏನು ಸರ್ ಇದು ಹಿಂಗೆ ಕೊಟ್ಟಿದ್ದಾರೆ, ಅಮೇರಿಕಾ ಮೊಸಾದ್ದು ಏನೇನೋ ಐತಲ್ಲ ಅನ್ಕೋಬೋದು. ಎಸ್, ಇದನ್ನು ನಾನು ನಿಮ್ಗೆ ಕ್ಲಿಯರ್ ಹೇಳ್ತೀನಿ. ಅಮೇರಿಕಾ ಬಂದು ಯಾವುದು ಇಂಟೆಲಿಜೆನ್ಸ್ ಬ್ಯೂರೋ ಅಂತ ನಾವೇನು ಕರಿತೀವಿ, ಅಮೇರಿಕಕ್ಕೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಇದೆ, ಅಂದರೆ CIA ಇದೆ. ಹಾಗಾಗಿ ಮೊಸಾದ್ ತಪ್ಪು. ನೆಕ್ಸ್ಟು ಇಸ್ರೇಲ್ಗೆ ಬಂದು ಅಲ್ಲಿಗೆ ಮೊಸಾದ್ ಇದೆ. ಈ ಇಸ್ರೇಲ್ ಅಂತಕ್ಕಂಥದ್ದು ಮೊಸಾದ್, ಅಲ್ಲಿರ್ತಕ್ಕಂಥ ಸೆಂಟ್ರಲ್ ಇಂಟೆಲಿಜೆನ್ಸ್ ಇಸ್ರೇಲ್, ಅಲ್ಲಿ ಮೊಸಾದ್ ಅನ್ನೋದು ಅಮೆರಿಕಕ್ಕಾಗಿದೆ. ಎರಡೂ ತಪ್ಪೆ. ಹಾಗಾದರೆ ರಷ್ಯಾ ಯಾವುದಿದೆ? ಎಸ್, GRU ಕರೆಕ್ಟ್ ಇದೆ ಇದು, ಅಂದರೆ ಆಪ್ಷನ್ ಸಿನೇ ಇದಕ್ಕೆ ಸರಿ. ಇನ್ನು ಫ್ರಾನ್ಸ್ ಅಂತಕ್ಕಂಥದ್ದಕ್ಕೆ ಬೇರೆ ಇದೆ, ಬಟ್ ಇಲ್ಲಿ BND ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಸರಿಯಾದ ನೇರವಾದ ಉತ್ತರ. ಹಾಗೆ ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ದ್ರಾವಿಡ ಭಾಷೆ ಅಲ್ಲ ಅಂತ ಕೇಳಿದ್ದಾರೆ. ಸೊ ಯಾವುದು ದ್ರಾವಿಡ ಭಾಷೆ ಅಲ್ಲ? ಮರಾಠಿ. ಸೊ ಇದು ದ್ರಾವಿಡ ಭಾಷೆ ಅಲ್ಲ. ಇನ್ನು ತಮಿಳು, ತೆಲುಗು, ಕನ್ನಡ ಇವೆಲ್ಲವೂ ಕೂಡ ದ್ರಾವಿಡ ಭಾಷೆಗಳು ಅಂತ ನೀವಿಲ್ಲಿ ನೆನ್ಪಿಟ್ಕೋಬಹುದು. ಸೊ ಮುಂದಿನ ಪ್ರಶ್ನೆ, ತಾರಾಪುರ ಅಣುಶಕ್ತಿ ಸ್ಥಾವರ ಯಾವ ರಾಜ್ಯದಲ್ಲಿದೆ? ತಾರಾಪುರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂತ ಕೇಳಿದ್ದಾರೆ. ಇದು ಕೂಡ ನಿಮಗೆ ತುಂಬ ಸಿಂಪಲ್ ಮತ್ತು ಈಸಿಯಾದ ಪ್ರಶ್ನೆ. ಈ ತಾರಾಪುರ ಅಂತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿದೆ. ಓಕೆ, ಸೊ ಎಲ್ಲೆಲ್ಲಿ ಯಾವ್ಯಾವ ಅಣುಶಕ್ತಿ ಸ್ಥಾವರಗಳಿದ್ದಾವೆ ಅದನ್ನು ಕೂಡ ನೀವು ಫಾಸ್ಟಾಗಿ ಕಲಿಬೇಕು. ಅದನ್ನು ನೀವು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ, ಮುಂದಿನ ಪರೀಕ್ಷೆಗೆ ಖಂಡಿತ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಇದು ಕೇವಲ ನಿಮ್ಮ ರೆಫರೆನ್ಸ್. ಗೋ ಟು ದ ನೆಕ್ಸ್ಟ್ ಒನ್. ಸೊ ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದ್ದು ಅಲ್ಲ ಅಂತ ಕೇಳಿದರೆ. ಯಾವುದು ಸಂಬಂಧಿಸಿದೆ ಅಂತ ಹೇಳಿದರೆ, ಇಲ್ಲಿ ಇರ್ತಕ್ಕಂಥವು ರಾಜ್ಯ ನಿರ್ದೇಶಕ ತತ್ವಕ್ಕೆ ಏಕರೂಪ ನಾಗರಿಕತೆ ಸಂಸ್ಥೆ, ನ್ಯಾಯಾಂಗ ಇವೆಲ್ಲ ಇದೆ, ಕೃಷಿ ಪಶುಸಂಗೋಪನೆ ಇದೆ. ಬಟ್ ಇಲ್ಲಿ ಇದೇನಿದೆ, ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆಗೆ ಗೌರವ, ಇದೊಂದು ನಮ್ಮ ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್, ಅದು ಅದರಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಇಲ್ಲ. ಹಾಗಾಗಿ ಆಪ್ಷನ್ ಡಿ ಅಂತ ನೀವು ಆಯ್ಕೆ ಮಾಡ್ಕೊಳ್ಬೋದು. ಇನ್ನು ರಾಜ್ಯ ತುರ್ತು ಪರಿಸ್ಥಿತಿ ಇರ್ತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ, ಯಾವ ವಿಧಿ ಅದನ್ನು ನಿಮಗೆ ತಿಳಿಸ್ಕೊಡುತ್ತೆ ಅಂತೇಳಿ. ಸೊ ನಾನು KM ಸುರೇಶ್ ಸರ್ ಅವರು ಕ್ಲಾಸ್ ನೋಡಿದ್ದೆ, ಇದು ಅದಕ್ಕೆ ನನಗೆ ನೆನಪಾಯಿತು. ನೋಡಿ, ಇಲ್ಲಿ ಖುಷಿ ಆಗುತ್ತೆ ನನಗೆ, ಯಾಕೆಂದರೆ ಗೊತ್ತಿರೋ ಪ್ರಶ್ನೆ ಬಂತಲ್ಲ ಅಂತ. 356 ಆರ್ಟಿಕಲ್, ರೈಟ್. ಸೊ ಇದು ಅದಕ್ಕೆ ಸರಿಯಾದ ಉತ್ತರ. ಹಾಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ವಿಧಿಗಳ ಬಗ್ಗೆ ಕೊಟ್ಟಿದ್ದಾರೆ. 14ನೇ ವಿಧಿ ಕಾನೂನು ಮುಂದೆ ಎಲ್ಲರೂ ಸಮಾನರು, 15ನೇ ವಿಧಿ ಲಿಂಗ ಜಾತಿ ಸಂಬಂಧಪಟ್ಟಂತೆ, 16ನೇದು ಸಾರ್ವಜನಿಕ ಹುದ್ದೆ ಅಂತ. ಸೊ ಇಲ್ಲಿ ಎಲ್ಲವೂ ಕೂಡ ಸರಿ ಇದ್ದಾವೆ, ಹಾಗಾಗಿ ನೀವು ಮೇಲಿನ ಎಲ್ಲವೂ ಅಂತ ಹಾಕ್ಬೋದು. ಸೊ ಮುಂದಿನ ಪ್ರಶ್ನೆ ಬಂದಿದೆ. ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಏನಪ್ಪ ಅಂದರೆ, ಸರ್ ನೀವು ಎಷ್ಟು ಬೇಕೋ ಅಷ್ಟೇ ಮಾಹಿತಿಯನ್ನು ಹೇಳ್ತೀರಾ, ಜಾಸ್ತಿ ಕೊರೆಯೋದಿಲ್ಲ ಅಂತ. ಸೊ ನನಗೂ ಅದೇ ಬೇಕು. ಬೇಸಿಕಲಿ ಈಗ ಇಂಟರ್ನೆಟ್ಟಲ್ಲಿ ಅಥವಾ ಈ ಥರ ಯೂಟ್ಯೂಬಲ್ಲಿ, ಮೊಬೈಲಲ್ಲಿ ಜಾಸ್ತಿ ಸಮಯವನ್ನು ವೇಸ್ಟ್ ಮಾಡೋದು ಬೇಡ ಅನ್ನೋದು ಉದ್ದೇಶ ನಂದು ಕೂಡ. ಯಾಕೆಂದರೆ ನಾನು ಕೂಡ ಒಬ್ಬ ಸ್ಟೂಡೆಂಟಾಗಿ ಬೇರೆ ಬೇರೆ ಚಾನಲ್ಗಳನ್ನು ನೋಡ್ತಿರ್ತೀನಿ. ಯಾಕಂದರೆ ಐ ಆಮ್ ನಾಟ್ ಕಂಪ್ಲೀಟ್ ಇಂಟೆಲಿಜೆಂಟ್. ಸೊ ಆಗ ನನಗನ್ಸುತ್ತೆ ಇವ್ರು ಇಷ್ಟೆಲ್ಲ ಹೇಳೋದು ಬೇಕಾಗಿಲ್ಲ ಅಂತ. ಬಟ್ ಅಲ್ಲಿಂದ ನಾನು ಆ ತಪ್ಪನ್ನು ಮಾಡಬಾರ್ದು ಅಂಥೇಳಿ ನಾನು ಸಿಂಪಲ್ ಆ್ಯಂಡ್ ಶಾರ್ಟಾಗಿ ನಿಮಗೆ ವಿಷಯವನ್ನು ತಿಳಿಸ್ಕೊಡ್ತೀನಿ. ಈ ಪ್ರಶ್ನೆ ನೋಡೋಣ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಅಂತ. ಸೊ ಸರಿ ಇರೋದು ಯಾವುದು, ತಪ್ಪಿರೋದು ಯಾವುದು ನೋಡೋಣ. 23ನೇ ಪ್ರಶ್ನೆ. ಇಲ್ಲಿ ಮೊದಲನೇದು ಈಜಿಪ್ಟ್ ಅಂತ ಕೊಟ್ಟಿದ್ದಾರೆ, ಕೈರೋ ಅದರ ರಾಜಧಾನಿ ಸರಿ ಇದೆ. ಜಿಂಬಾಬ್ವೆ ಹರಾರೆ ಕರೆಕ್ಟ್ ಇದೆ. ಆ್ಯಂಡ್ ನೇಪಾಳ ಕಠ್ಮಂಡು ಇದು ಕೂಡ ಕರೆಕ್ಟ್ ಇದೆ. ಮಲೇಷ್ಯಾ ಏನು? ಮಲೇಷ್ಯಾಕ್ಕೆ ರಾಜಧಾನಿ ಕೌಲಾಲಂಪುರ್ ಅಂತ ನಮಗೆ ಗೊತ್ತು.
ಬಟ್ ಇಲ್ಲಿ ಹಾಂಗ್ಕಾಂಗ್ ಅಂತಿದೆ, ಇದೇ ತಪ್ಪು. ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಸೊ ಯಾವುದು? ಕೌಲಾಲಂಪುರ್. ನೆನ್ಪಿಟ್ಕೊಳ್ಳಿ. ತಪ್ಪು ಯಾಕೆ ಅಂತಲೂ ಗೊತ್ತಿರಬೇಕಲ್ವಾ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಪಟ್ಟಿಯಲ್ಲಿಲ್ಲ? ಸೆಂಟ್ರಲ್ ಲಿಸ್ಟಲ್ಲಿ ಇಲ್ಲದೆ ಇರೋದು ಯಾವುದು ಅಂತ ಕೇಳಿದ್ದಾರೆ. ಸೆಂಟ್ರಲ್ ಲಿಸ್ಟಲ್ಲಿ ರಕ್ಷಣೆ ಇದೆ, ಅಣುಶಕ್ತಿ, ವಿದೇಶಾಂಗ ವ್ಯವಹಾರ ಎಲ್ಲವೂ ಇದೆ, ಆದರೆ ಈ ಇರಿಗೇಷನ್ ಇಲ್ಲ, ನೀರಾವರಿ ಇಲ್ಲ. ಹಾಗೆ 371J ಆರ್ಟಿಕಲ್ ಏನಕ್ಕೆ ಸಂಬಂಧಪಡ್ತದೆ? ಎಸ್, ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ ಅದು. ಸೊ ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ ಅಂತ ಕೇಳಿದ್ದಾರೆ. ಸೊ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟ ಲೋಕಸೇವಾ ಆಯೋಗ ಇದೆ, ಹಾಗೆ ಭಾರತ ಚುನಾವಣಾ ಆಯೋಗ ಕೂಡ ಇದೆ. ಬಟ್ ಈ ಒಂದು ಅಕೌಂಟ್ಸಿಗೆ ಸಂಬಂಧಪಟ್ಟಂತೆ ಆಡಿಟರ್ ಜನರಲ್ ಈ ಒಂದು ಲೆಕ್ಕ ನಿಯಂತ್ರಕ ಮತ್ತು ಮಹಾ ಲೆಕ್ಕ ಪರಿಶೋಧಕರದು ಸಾಂವಿಧಾನಿಕ ಸಂಸ್ಥೆ ಅಲ್ಲ ಅಂತ ನೀವು ನೋಡ್ಬೋದು. ಆಪ್ಷನ್ ಸಿ ಸರಿಯಾದ ಉತ್ತರ. ಇನ್ನು ಈ ಕೆಳಗಿನ ಹೊಂದಾಣಿಕೆಗಳಲ್ಲಿ ಯಾವುದು ಸರಿ ಇಲ್ಲ ಅಂತ ಕೇಳಿದ್ದಾರೆ. ಸೊ ಸರಿ ಇಲ್ಲದೆ ಇರತಕ್ಕಂಥ ಹೊಂದಾಣಿಕೆ ಯಾವುದು? ಈಗ ನಿಮಗೆ ಗೊತ್ತಿದೆ, ಸಾಲ್ಟ್ ಲೇಕ್ ಕ್ರೀಡಾಂಗಣ ಕೋಲ್ಕತ್ತಾ ಸರಿ ಇದೆ, ಅರುಣ್ ಜೇಟ್ಲಿ ಕ್ರೀಡಾಂಗಣ ದೆಹಲಿ ಕೂಡ ಸರಿ, ಬಾರಾಭಾತಿ ಕ್ರೀಡಾಂಗಣ ಕಟಕ ಇದು ಕೂಡ ಕರೆಕ್ಟ್ ಇದೆ. ಬಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಬೆಂಗಳೂರು ಅಂತ ಕೊಟ್ಟಿದ್ದಾರೆ. ಇದು ಬೆಂಗಳೂರಲ್ಲ, ತೆಲಂಗಾಣ ಹೈದರಾಬಾದಲ್ಲಿದೆ ಇರ್ತಕ್ಕಂತಹ ಒಂದು ಸ್ಟೇಡಿಯಂ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಅನ್ನು ನೀವು ಇಲ್ಲಿ ನೇರವಾಗಿ ಆಯ್ಕೆ ಮಾಡ್ಕೊಳ್ಳಿ. ಇನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ ಅಂತ ಕೇಳಿದ್ದಾರೆ. ಸೊ ಗೂಗಲಲ್ಲಿ ಸರ್ಚ್ ಮಾಡ್ತೀವಿ, ಯಾಹೂವಲ್ಲಿ ಸರ್ಚ್ ಮಾಡ್ತೀವಿ, ಓಕೆ, ಬಿಂಗಲ್ಲಿ ಕೂಡ ಎಲ್ಲವೂ ಅಂತ ಹಾಕ್ಬಿಡಿ. ಓಕೆ, ಇವೆಲ್ಲವೂ ಕೂಡ ಸರ್ಚ್ ಇಂಜಿನ್ನೇ. ಈಗ ಯಾವುದು ಅಲ್ಲ ಅಂತ ಕೇಳಿದರೆ ನೀವೇನಾದರೂ ಯೋಚನೆ ಮಾಡಬೇಕಿತ್ತು, ಸರ್ಚ್ ಇಂಜಿನ್ ಯಾವುದು ಅಂತ ಎಲ್ಲದರಲ್ಲೂ ಸರ್ಚ್ ಮಾಡೋದ್ರಿಂದ ಸೊ ನೀವು ನೇರವಾಗಿ ಹಾಕಿ ಮೇಲಿನ ಎಲ್ಲವುಗಳು ಅಂತ ಹೇಳ್ಬಿಟ್ಟು. ಇನ್ನು LCD ವಿಸ್ತರಿಸಿ. ಸೊ LCD ಏನು? LCD ಅಂತ ಹೇಳಿದ್ರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂಥೇಳಿ. ಈಗ ನಾವೆಲ್ಲ LCD ಸ್ಕ್ರೀನನ್ನು ಯೂಸ್ ಮಾಡ್ತೀವಿ, ಟಿವಿಗಳು, ಸ್ಮಾರ್ಟ್ಫೋನ್ಗಳು, ಟಿವಿಗಳಲ್ಲಿ ಈಗ ಬರ್ತಾ ಇದೆ. ಹಾಗೆ ಮುಂದಿನ ಪ್ರಶ್ನೆ, ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಅಂತ. ಸೊ ಈ ಪ್ರಶ್ನೆ ನಿಮಗೆಲ್ಲ ಉತ್ತರ ಗೊತ್ತಿದೆ ಅಂತ ಭಾವಿಸ್ತೀನಿ. ಕರ್ನಾಟಕ ಅಕಾಡೆಮಿ ಬಂದು ಮೈಸೂರಿನಲ್ಲಿದೆ. ಸೊ ಹಾಗಾಗಿ ಆಪ್ಷನ್ ಒಂದೇ ಸರಿಯಾದ ಉತ್ತರ ಆಗತ್ತೆ. ಸೊ ಇಲ್ಲಿಗೆ ಒಂದು 30 ಪ್ರಶ್ನೆಗಳನ್ನು ನಾನು ಆನ್ಸರನ್ನು ಹುಡುಕಿ ನನ್ನ ಒಂದು ಸಾಮರ್ಥ್ಯ ಅಂದರೆ ನನಗೆ ಗೊತ್ತಿರೋಷ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಯಾವ್ದಾದ್ರು ಕರೆಕ್ಷನ್ ಇದ್ದರೆ ನನಗೆ ತಿಳಿಸಿ. ನಾನು ಮುಂದಿನ ಒಂದು ವಿಡಿಯೋನ ಕೆಲವೇ ನಿಮಿಷಗಳಲ್ಲಿ ನಾನು ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು.